ಕನ್ನಡ ಕಿರುತೆರೆಯ ಟಾಪ್ ನಟಿಯರ ಪಟ್ಟಿ ತೆಗೆದ್ರೆ ಈ ಇಬ್ರು ನಟಿಯರ ಹೆಸರು ಇದ್ದೇ ಇರುತ್ತೆ. ಒಬ್ರು ಅಗ್ನಿಸಾಕ್ಷಿ ಧಾರಾವಾಹಿಯ ಸನ್ನಿಧಿ ಪಾತ್ರದ ಮೂಲಕ ಜನಪ್ರಿಯತೆಯನ್ನ ಉತ್ತುಂಗಕ್ಕೆ ಏರಿದವರು. ಮತ್ತೊಬ್ಬರು ರಾಧಾ ಕಲ್ಯಾಣದ ಚಿಲುವೆ ಅವರೇ ನಟಿ ಕೃತಿಕಾ ರವೀಂದ್ರ ಮತ್ತು ನಟಿ ವೈಷ್ಣವಿ ಗೌಡ. ಇಬ್ರು ನಟಿಯರು ಒಟ್ಟಿಗೆ ಒಂದೇ ಧಾರಾವಾಹಿಯಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಮದುವೆ ನಂತರ ಮತ್ತೆ ಕಿರುತೆರೆಗೆ ಬಂದ ವೈಷ್ಣವಿ ಗೌಡ. ರಾಧಾ ಕಲ್ಯಾಣ ನಟಿ ಕೃತಿಕಾ ರವೀಂದ್ರ ಅವರ ಜೊತೆಗೆ ವೈಷ್ಣವಿ. ಒಂದೇ ಧಾರಾವಾಹಿಯಲ್ಲಿ ಇಬ್ಬರು ನಾಯಕಿಯರ ಛಾಪು. ಕನ್ನಡ ಕಿರುತೆರೆಯ ಟಾಪ್ ನಟಿಯರ ಪಟ್ಟಿ ತೆಗೆದರೆ ಈ ಇಬ್ಬರು ನಟಿಯರ ಹೆಸರು ಇದ್ದೇ ಇರುತ್ತೆ. ಒಬ್ಬರು ಅಗ್ನಿಸಾಕ್ಷಿ ಧಾರಾವಾಹಿಯ ಸನ್ನಿಧಿ ಪಾತ್ರದ ಮೂಲಕ ಜನಪ್ರಿಯತೆ ಉತ್ತುಂಗಕ್ಕೆ ಏರಿದವರು. ಮತ್ತೊಬ್ಬರು ರಾಧಾ ಕಲ್ಯಾಣದ ಚೆಲುವೆ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಗಿರಿಜಾ ಪಾತ್ರದ ಮೂಲಕ ಹೊಸ ರೀತಿಯ ಪ್ರಯತ್ನ ಮಾಡಿದರು. ಅವರೇ ನಟಿ ಕೃತಿಕಾ ರವೀಂದ್ರ ಮತ್ತು ನಟಿ ವೈಷ್ಣವಿ ಗೌಡ. ಇಬ್ಬರು ನಟಿಯರು ಒಟ್ಟಿಗೆ ಒಂದೇ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಉದಯ ವಾಹಿನಿ ಟಾಪ್ನಲ್ಲಿತ್ತು. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡ ಧಾರಾವಾಹಿಗಳ ಪಟ್ಟಿ ತೆಗೆದರೆ ಬಹುತೇಕ ಧಾರಾವಾಹಿಗಳು ಇದೇ ವಾಹಿನಿಯದ್ದವು. ಸೂಪರ್ ಹಿಟ್ ಧಾರಾವಾಹಿಗಳನ್ನ ನೀಡಿದ ಹೆಮ್ಮೆ ಇವರದ್ದು. ಕಳೆದ ಹಲವು ವರ್ಷಗಳಿಂದ ಧಾರಾವಾಹಿಗಳು ಹೇಳಿಕೊಳ್ಳುವಷ್ಟು ಯಶಸ್ಸು ಕಂಡಿಲ್ಲ. ಸದ್ಯ ಹೊಸ ಬಗೆಯ ಪ್ರಾಜೆಕ್ಟ್ಗಳನ್ನ ತರುವುದರ ಮೂಲಕ ಮತ್ತೆ ಕಳೆದು ಹೋದ ಗತಕಾಲದ ವೈಭವವನ್ನ ಸೃಷ್ಟಿಸುವ ಪ್ರಯತ್ನದಲ್ಲಿದೆ ವಾಹಿನಿ. ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಪುಟಿದೇಳುವ ಸೂಚನೆ ಸಿಗ್ತಿದೆ. ಸದ್ಯ ಹೊಸ ಧಾರಾವಾಹಿ ಒಂದನ್ನ ಅನೌನ್ಸ್ ಮಾಡಲು ಸಜ್ಜಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕನ್ನಡ ಮತ್ತು ತೆಲುಗು ಎರಡು ಭಾಷೆಗಳಲ್ಲಿ ಏಕಕಾಲಕ್ಕೆ ಧಾರಾವಾಹಿ ಆರಂಭವಾಗಲಿದೆಯಂತೆ. ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮೂಡಿಸಿರುವ ಧಾರಾವಾಹಿಯ ನಾಯಕಿಯರು ನಟಿ ವೈಷ್ಣವಿ ಗೌಡ ಮತ್ತು ನಟಿ ಕೃತಿಕಾ ರವೀಂದ್ರ ಎಂಬ ಸುದ್ದಿ ಓಡಾಡ್ತಿದೆ. ಈಗಾಗಲೇ ಲಕ್ಷ್ಮೀ ಬಾರಮ್ಮ, ನಮ್ಮ ಲಚ್ಚಿ, ನಿನಗಾಗಿ, ಭಾಗ್ಯಲಕ್ಷ್ಮಿ ಸೇರಿದಂತೆ ಹಲವು ಧಾರಾವಾಹಿಗಳನ್ನು ನಿರ್ಮಿಸಿರುವ ಶ್ರೀ ಜೈಮಾತಾ ಕಂಬೈನ್ಸ್ ಸಂಸ್ಥೆ ವತಿಯಿಂದ ಶುರುವಾಗುತ್ತಿರುವ ಹೊಸ ಕಥೆಗೆ ಇಬ್ಬರು ನಾಯಕಿಯರಾಗಿ ಆಯ್ಕೆಯಾಗಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ನಟಿ ವೈಷ್ಣವಿ ಗೌಡ ಅವರು ಮೊದಲು ಮಾಡಿದ ಧಾರಾವಾಹಿ ಜಿ ಕನ್ನಡದ ದೇವಿ, ಅಲ್ಲಿಂದ ಮನೆ ದೇವರು ಎಂಬ ಧಾರಾವಾಹಿಯಲ್ಲಿ ನಟಿಸಿದ್ದರು. ಇದು ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿತ್ತು. ಅಲ್ಲಿಂದ ಅಗ್ನಿಸಾಕ್ಷಿ, ಸೀತಾರಾಮ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ನಂತರ ಮದುವೆ ಆಗಿ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ಮದುವೆ ನಂತರ ಅಭಿನಯ ಮುಂದುವರಿಸುವುದಾಗಿ ತಿಳಿಸಿದ್ದರು. ಸದ್ಯ ದಶಕದ ನಂತರ ಮತ್ತೆ ಉದಯ ವಾಹಿನಿಗೆ ಮರಳುತ್ತಿದ್ದಾರೆ ಎನ್ನಲಾಗಿದೆ. ಮತ್ತೋರ್ವ ನಾಯಕಿ ಕೃತಿಕಾ ರವೀಂದ್ರ ಅವರು ಈ ಹಿಂದೆ ರಾಧಾ ಕಲ್ಯಾಣ ಎಂಬ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದಿದ್ದರು. ನಂತರ ಜಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಮಾಡಿದ್ರು. ಗಿರಿಜಾ ಎಂಬ ಕಾಮಿಡಿ ಸೆನ್ಸ್ ಇರುವ ಪಾತ್ರವನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಸದ್ಯ ಇಬ್ಬರು ನಾಯಕಿಯರು ಒಂದೇ ಧಾರಾವಾಹಿಯಲ್ಲಿ ಮಾಡುತ್ತಿದ್ದಾರೆ ಎಂಬ ಸುದ್ದಿ ನಿರೀಕ್ಷೆ ಮೂಡಿಸಿದೆ. ಶೀಘ್ರದಲ್ಲೇ ಪ್ರೋಮೋ ಕೂಡ ಬಿಡುಗಡೆಯಾಗಲಿದೆ ಎನ್ನಲಾಗುತ್ತಿದೆ. ಈಗಾಗಲೇ ಕೃಷ್ಣ ವಂಶಿ ಪ್ರಸಾರವಾಗುತ್ತಿದೆ. ಅದೇ ರೀತಿ ಮೂಗುತ್ತಿ ಮಲ್ಲಿ ಎಂಬ ಹೊಸ ಧಾರಾವಾಹಿ ಪ್ರೋಮೋ ರಿಲೀಸ್ ಆಗಿದೆ. ಇದರ ಬೆನ್ನಲ್ಲೇ ವೈಷ್ಣವಿ ಕೃತಿಕಾ ಧಾರಾವಾಹಿ ಬರಲಿದೆ. ಸೀರಿಯಲ್ ಬರ್ತಿರೋದು ಪಕ್ಕಾ ಮಾಹಿತಿ. ಕನ್ನಡ ಮತ್ತು ತೆಲುಗು ಎರಡು ಭಾಷೆಗಳಲ್ಲೂ ಏಕಕಾಲಕ್ಕೆ ಶುರುವಾಗಲಿದೆ.